Good morning, dear students. Welcome to session number 8. In this class, we'll be learning about operating system. So the objective of the class today is to learn about operating system and its functions. In the last class, we learned about the block diagram, which shows us about the components of computer and their relationship. We have seen the input unit providing the data to the main unit, that is the central processing unit, with the information, with the instructions. When the instructions and the data provided by the input unit are accepted by the control unit, the control unit derives the program instruction softwares from the softwares which are stored in the memory unit and applies with the help of arithmetical logical unit, performs the operation, the process, and the information is finally processed into an output, which is again temporarily stored in the memory unit. Then further, whenever it is required, it is presented in the form of an output, either through visual output or printed output, or the data is saved in external hard disk drives or pen drives, or printed in the papers with the help of the printers. This is what we have learned in the previous class. Now, for this to happen, or for the computer to work, very important essential ingredient is an operating system. So what is an operating system? This is what we are going to learn today. ಇವತ್ತಿನ ಕ್ಲಾಸ್ನಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಏನು ಅನ್ನೋದನ್ನು ನಾವು ಕಲಿಯಲಿಕ್ಕೆ ಹೊರಟಿದ್ದೇವೆ. Operating system is a program in which application programs are executed and acts as a communication bridge between the user and the computer hardware. ಆಪರೇಟಿಂಗ್ ಸಿಸ್ಟಮ್ ಒಂಥರ ಬ್ರಿಡ್ಜ್ ಥರ ಅಂತ ಹೇಳ್ತಾರೆ. ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿದರೆ ಯೂಸರಿಗೂ ಕಂಪ್ಯೂಟರ್ನ ಹಾರ್ಡ್ವೇರಿಗೂ ಒಂದು ಕನೆಕ್ಷನನ್ನು ಮಾಡಿಕೊಡುವಂತಹ, ಯೂಸರ್ನ ಭಾಷೆಯನ್ನು, ಯೂಸರ್ನ ರಿಕ್ವೈರ್ಮೆಂಟನ್ನು ಹಾರ್ಡ್ವೇರ್ಗೆ ತಲುಪಿಸಿ, ಆ ಹಾರ್ಡ್ವೇರ್ ಮತ್ತು ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಏನು ಯೂನಿಟಲ್ಲಿ ಮೆಮೊರಿ ಯೂನಿಟಲ್ಲಿ ಸೇವ್ ಆಗಿದೆ ಅದನ್ನು ಯೂಸರಿಗೆ ಬೇಕಾದ ರೀತಿಯಲ್ಲಿ ಕೆಲಸ ಮಾಡುವ ಹಾಗೆ ಮಾಡುವಂತಹ ಒಂದು ಸಿಸ್ಟಮಿಗೆ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೇವೆ. So operating system is a software which performs the basic tasks like file management, memory management, process management, handling input and output, and controlling peripheral devices such as disk drives and printers. Some popular operating systems are Linux operating system, Windows operating system, etc. Operating system ಅಂತ ಹೇಳಿ ನಾ ಹೇಳಿದೆ ಬ್ರಿಡ್ಜ್ ಥರ. ಇಟ್ ವರ್ಕ್ಸ್ ಲೈಕ್ ಎ ಬ್ರಿಡ್ಜ್ ಬಿಟ್ವೀನ್ ಅನ್ ಅಪ್ಲಿಕೇಶನ್ ಪ್ರೋಗ್ರಾಮ್. ವಿ ಲರ್ನ್ ಅಬೌಟ್ ಅಪ್ಲಿಕೇಶನ್ ಪ್ರೋಗ್ರಾಮ್. ಕೆಲವೊಂದು ಅಪ್ಲಿಕೇಶನ್ ಪ್ರೋಗ್ರಾಮ್ದಲ್ಲಿ ನಾವು ಹೇಳೋದಾದ್ರೆ, ಲೆಟ್ ಅಸ್ ಟೇಕ್ ಮೈಕ್ರೋಸಾಫ್ಟ್ ಆಫೀಸ್. ಯು ಆರ್ ಯೂಸಿಂಗ್ ಮೈಕ್ರೋಸಾಫ್ಟ್ ವರ್ಡ್ ಟು ಟೈಪ್ ಅ ಲೆಟರ್. You are using Microsoft Excel to do some calculations, to make some data entry. ಅದು ನಿಮಗೆ ಯೂಸ್ ಆಗಬೇಕಾದ್ರೆ, ಆ ಫೈಲ್ ನಿಮಗೆ ಓಪನ್ ಆಗಬೇಕಾದ್ರೆ ನಿಮಗೆ OS ನಿಮಗೆ ಹೆಲ್ಪ್ ಮಾಡುತ್ತೆ ಅದೇ ಫೈಲನ್ನು ಲೊಕೇಟ್ ಮಾಡಿ ನಿಮಗೆ ಓಪನ್ ಮಾಡಿ ವರ್ಕ್ ಮಾಡಲಿಕ್ಕೆ. ಸೊ ಅಲ್ಲದೆ ಈಗ ಪ್ರಿಂಟರ್ ಇದೆ. ಪ್ರಿಂಟರಿಗೆ ನಿಮ್ಮ ಲ್ಯಾಪ್ಟಾಪಿಂದ ನಿಮ್ಮ ಪ್ರಿಂಟರಿಗೆ ಕಮಾಂಡ್ ಕೊಡಬೇಕಾದ್ರೆ ಕನೆಕ್ಟಿವಿಟಿ ಮಾಡಬೇಕು. ನೀವು ಪ್ರಿಂಟ್ ಮಾಡಬೇಕಂತ ಎನಿಸಿಕೊಂಡಂಥ ಪೇಜ್ನ ಮಾಹಿತಿ ಪ್ರಿಂಟರಿಗೆ ಕಳಿಸಿಕೊಡ್ಬೇಕು. ಸೊ ಈ ಕೆಲಸವನ್ನು ಕೂಡ OS ಮಾಡುತ್ತೆ. ಹಾಗೆ ಮೆಮೊರಿ ಮ್ಯಾನೇಜ್ಮೆಂಟ್, ಸೇವ್ ಮಾಡಬೇಕು. ಸೊ ನೀವೇನೋ ಒಂದು ಕ್ಲೋಸ್ ಮಾಡ್ತೀರಿ, ಆವಾಗ ನಿಮಗೆ ಒಂದು ಕಮಾಂಡ್ ಬರುತ್ತೆ, ಡು ಯು ವಾಂಟ್ ಟು ಸೇವ್ ದಿಸ್ ಅಂತ. ಬಿಕಾಸ್ ಯು ವಾಂಟ್ ವಾಟ್ ಎವರ್ ಯು ಆರ್ ಟೈಪ್ಡ್ ದೇರ್, ಇಟ್ ಈಸ್ ವಿತ್ ಅನ್ ಇಂಟೆನ್ಷನ್ ಟು ಸ್ಟೋರ್. ಹಾಗಾಗಿ ನೀವು ಎಲ್ಲಿಯಾದರೂ ಬೈ ಮಿಸ್ಟೇಕ್ ನೀವು ಸೇವ್ ಮಾಡದೆ ಕ್ಲೋಸ್ ಮಾಡ್ಲಿಕ್ಕೆ ಹೊರಟ್ರೆ ಅದು ನಿಮಗೆ ಮೆಸೇಜ್ ಪ್ರಾಂಪ್ಟ್ ಮಾಡುತ್ತೆ, ನಿಮಗೆ ಇದನ್ನು ಸೇವ್ ಮಾಡಬೇಕಾ ಇಲ್ಲ ಡಿಲೀಟ್ ಮಾಡಬೇಕಾ. ಇಲ್ಲ ನೀವು ಕೆಲವೊಮ್ಮೆ ಡಿಲೀಟ್ ಕಮಾಂಡ್ ಒತ್ತಲಿಕ್ಕೆ ಹೋದರೆ, ಖಾಲಿ ಡಿಲೀಟ್ ಒತ್ತಿದ್ರೆ ಅದು ರೀಸೈಕಲ್ ಬಿನ್ನಿಗೆ ಶಿಫ್ಟ್ ಡಿಲೀಟ್ ದಿಸ್ ವಿಲ್ ಪರ್ಮನೆಂಟ್ಲಿ ಡಿಲೀಟ್ ಯುವರ್ ಫೈಲ್ ಅಂತ ಮೆಸೇಜ್ ಬರುತ್ತೆ. ಅಂದರೆ ನೀವು ಶಿಫ್ಟ್ ಮತ್ತು ಡಿಲೀಟ್ ಬಟನನ್ನು ಒಟ್ಟಿಗೆ ಒತ್ತಿದ್ರೆ ಅದು ನಿಮಗೆ ಟ್ರೇಸಿಯೇಬಲೇ ಆಗೋದಿಲ್ಲ, ಮತ್ತು ಯಾವತ್ತೂ ಅದನ್ನು ನಿಮಗೆ ರಿಕವರ್ ಮಾಡೋಕ್ಕೆ ಆಗೋದಿಲ್ಲ. ಆ ಕಾರಣಕ್ಕೆ ಕ್ವಶನ್ ಮಾಡುತ್ತೆ, ನಿಮ್ಗೆ ನಿಜವಾಗ್ಲೂ ಇದನ್ನು ಶಿಫ್ಟ್ ಡಿಲೀಟ್ ಮಾಡಬೇಕಾ, ಪರ್ಮನೆಂಟ್ಲಿ ಡಿಲೀಟ್ ಆಗಿಬಿಡ್ತದೆ ಮತ್ತೆ ಸಿಗೋದಿಲ್ಲ, ಮಾಡಲೇಬೇಕಾ ಅನ್ನುವ ಕ್ವಶನ್ ಅನ್ನು ಕೇಳ್ತದೆ. ಸೊ ಈ ಎಲ್ಲ ಕ್ವಶನ್ಸ್ ಅನ್ನ, ಈ ಎಲ್ಲ ರೀತಿಯ ಮ್ಯಾನೇಜ್ಮೆಂಟ್ ಅನ್ನ ಮಾಡುವಂಥದ್ದು ಆಪರೇಟಿಂಗ್ ಸಿಸ್ಟಮ್. ಸೊ ಆಪರೇಟಿಂಗ್ ಸಿಸ್ಟಮ್ನ ಫಂಕ್ಷನ್ಸ್ಗಳು ಏನು? ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಅನ್ ಆಪರೇಟಿಂಗ್ ಸಿಸ್ಟಮ್? ಆಪರೇಟಿಂಗ್ ಸಿಸ್ಟಮ್ ಫಂಕ್ಷನ್ಸ್ ಕ್ಯಾನ್ ಬಿ ಸ್ಟಡಿಡ್ ಅಂಡರ್ ಡಿಫರೆಂಟ್ ಹೆಡ್ಸ್: processor management, device management, file management, security, control over system performance, job accounting, error detecting aids, coordination between other softwares and users ಅನ್ನುವ ಹೆಡ್ಸ್ ಅಲ್ಲಿ ನಾವು ಕಲಿಬಹುದು. ಏನೆಲ್ಲ ಕೆಲಸ ಮಾಡುತ್ತೆ ಆಪರೇಟಿಂಗ್ ಸಿಸ್ಟಮ್ ಅನ್ನೋದು ಅಂತ. So the functions of an operating system can be understood under various heads.
that is processor management, device management, file management, security, control over system performance, job accounting, error detecting aids, and coordination between other software and users. Now, what is memory management? Memory management refers to management of primary memory or main memory. Here, memory, we have learnt in the last class how memory works and how important the memory is to draw the instructions, read and write, and to store the temporary files as well as permanent files. ಸೊ ಈ ಮೇನ್ ಮೆಮೊರಿಯಲ್ಲಿ ಅಲ್ಲಿರುವ ಸ್ಟೋರೇಜ್ ಏರಿಯಾವನ್ನು ಮ್ಯಾನೇಜ್ ಮಾಡುವಂಥದ್ದು ಆಪರೇಟಿಂಗ್ ಸಿಸ್ಟಮ್ನ ಇಂಪಾರ್ಟೆಂಟ್ ಕೆಲಸ. ಅಲ್ಲಿ ಮೇನ್ ಮೆಮೊರಿಯಲ್ಲಿ ಬಹಳಷ್ಟು ದೊಡ್ಡ ಎರೆ ಆಫ್ ವರ್ಡ್ಸ್ ಆ್ಯಂಡ್ ಬೈಟ್ಸ್ ಎಲ್ಲ ಇರುತ್ತೆ. ವೆರ್ ಈಚ್ ವರ್ಡ್ ಆರ್ ಬೈಟ್ ಹ್ಯಾಸ್ ಇಟ್ಸ್ ಓನ್ ಅಡ್ರೆಸ್. ನೀವು ಏನನ್ನು ಎಲ್ಲಿ ಸ್ಟೋರ್ ಮಾಡ್ತೀರಿ ಅದಕ್ಕೆ ಅದರದ್ದೇ ಆದ ಒಂದು ಸ್ಟೋರೇಜ್ ಪಾಯಿಂಟ್ ಅಂತ ಇರುತ್ತೆ. ಸೊ ಇದನ್ನು ಮ್ಯಾನೇಜ್ ಮಾಡುವಂಥ ಕೆಲಸ ಮೆಮೊರಿ ಮ್ಯಾನೇಜ್ಮೆಂಟ್ ಅಂದರೆ ಆಪರೇಟಿಂಗ್ ಸಿಸ್ಟಮ್ನ ಮೆಮೊರಿ ಮ್ಯಾನೇಜ್ಮೆಂಟ್ ಫಂಕ್ಷನ್ ಮಾಡುತ್ತೆ. ಮೇನ್ ಮೆಮೊರಿ ಪ್ರೊವೈಡ್ಸ್ ಅ ಫಾಸ್ಟರ್ ಸ್ಟೋರೇಜ್ ದಟ್ ಕ್ಯಾನ್ ಬಿ ಆಕ್ಸೆಸ್ ಡೈರೆಕ್ಟ್ಲಿ ಬೈ ದ ಸಿ ಪಿ ಯು ತನ್ನ ಕಾರ್ಯವನ್ನು ಮಾಡುವಾಗ ಮೇನ್ ಮೆಮೊರಿಯನ್ನು ಡೈರೆಕ್ಟ್ ಆಗಿ ಡಿಪೆಂಡ್ ಆಗಿರ್ತದೆ. ಸಿ ಪಿ ಯು ಅಲ್ಲಿ ಮಾಡುವಂಥ ಎಲ್ಲ ಪ್ರಾಸೆಸಿಂಗು ಮೇನ್ ಮೆಮೊರಿಯಲ್ಲಿ ಟೆಂಪರರಿಲಿ ಸ್ಟೋರ್ ಆಗ್ತಾ ಇರ್ತದೆ. ಸೊ ವೆನ್ ಎ ಪ್ರೋಗ್ರಾಮ್ ಹ್ಯಾಸ್ ಟು ಬಿ ಎಕ್ಸಿಕ್ಯೂಟೆಡ್, ಒಂದು ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಆಗಬೇಕಂತ ಹೇಳಿದರೆ ಅದು ಸ್ಟೋರೇಜಲ್ಲಿ ಅಂದರೆ ಮೆಮೊರಿಯಲ್ಲಿ ಅದು ಎಕ್ಸಿಕ್ಯೂಟ್ ಆಗಬೇಕಾಗಿರ್ತದೆ. ಸೊ ದ್ಯಾಟ್ ಈವನ್ ಸ್ಮಾಲೆಸ್ಟ್ ಆಫ್ ದ ಸ್ಮಾಲೆಸ್ಟ್ ಚೇಂಜ್ ಆರ್ ಪ್ರಾಸೆಸ್ ಇಸ್ ಗೋಯಿಂಗ್ ಟು ಬಿ ರೆಕಾರ್ಡೆಡ್. An operating system does the following activities in the memory management, that is keeping track of the primary memory. ಪ್ರೈಮರಿ ಮೆಮೊರಿಯನ್ನು ಯಾರು ಯಾವಾಗ ಯಾವ ಪೋರ್ಷನನ್ನು ಯಾವ ಪರ್ಪಸ್ಸಿಗೆ ಯೂಸ್ ಮಾಡಿದ್ದಾರೆ, ಅದರಲ್ಲಿ ಏನು ಸ್ಟೋರ್ ಆಗಿದೆ ಮತ್ತು ವಾಟ್ ಪಾರ್ಟ್ ಆರ್ ನಾಟ್ ಇನ್ ಯೂಸ್, ಯಾವುದು ಸ್ಟೋರ್ ಆಗ್ತಾ ಇಲ್ಲ ಅಥವಾ ಯಾವ ಸ್ಟೋರೇಜ್ ಏರಿಯಾ ಯೂಸ್ ಆಗಲಿಲ್ಲ, ಎಷ್ಟು ಖಾಲಿ ಇದೆ. ಸೊ ಯು ನಾರ್ಮಲಿ ಸಿ ನಿಮ್ಮಲ್ಲಿ ಎಸ್ ಡಿ ಕಾರ್ಡ್ ಇದ್ದರೆ ಎಸ್ ಡಿ ಕಾರ್ಡ್ನ ಎಷ್ಟು ಪೋರ್ಷನ್ ಯೂಸ್ ಆಗಿದೆ, ಎಷ್ಟು ಪೋರ್ಷನ್ ಇನ್ನೂ ಬಾಕಿ ಇದೆ, ಖಾಲಿ ಸ್ಪೇಸ್ ಎಷ್ಟಿದೆ, ಇದನ್ನೆಲ್ಲ ನಿಮಗೆ ಗೊತ್ತು ಮಾಡುತ್ತೆ. ದೆನ್ ಇನ್ ಮಲ್ಟಿ ಪ್ರೋಗ್ರಾಮಿಂಗ್ ಆಪರೇಟಿಂಗ್ ಸಿಸ್ಟಮ್ ಡಿಸೈಡ್ಸ್ ವಿಚ್ ಪ್ರಾಸೆಸ್ ವಿಲ್ ಗೆಟ್ ಮೆಮೊರಿ ವೆನ್ ಆ್ಯಂಡ್ ಹೌ ಮಚ್. ಸೊ ನೀವು ಮಲ್ಟಿಪಲ್ ಟಾಸ್ಕ್ ಮಾಡ್ತಾ ಇರುವಾಗ, ಮಲ್ಟಿಪಲ್ ಆಕ್ಟಿವಿಟೀಸ್ ಮಾಡುವಾಗ ಯಾವ ಪ್ರೋಗ್ರಾಮಿಗೆ ಜಾಸ್ತಿ ಮೆಮೊರಿ ಸ್ಪೇಸನ್ನು ಯುಟಿಲೈಸ್ ಮಾಡಬೇಕು, ಯಾವ ಪ್ರೋಗ್ರಾಮಿಗೆ ಕಡಿಮೆ. ಫಾರ್ ಎಕ್ಸಾಂಪಲ್ ವಿ ಆರ್ ರನ್ನಿಂಗ್ ಆ್ಯನ್ ಆನ್ಲೈನ್, ಈಗ ಕ್ಲಾಸ್ ಮಾಡಬೇಕಾದ್ರೆ ಒಂದು ಸಾಫ್ಟ್ವೇರನ್ನು ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದರೆ ಸದ್ಯಕ್ಕೆ ನಮ್ಮ ಆ್ಯಕ್ಟಿವಿಟಿಗೆ ಪೂರಕವಾದ ಸಾಫ್ಟ್ವೇರಿಗೆ ಜಾಸ್ತಿ ಸ್ಟೋರೇಜ್ ಕೆಪಾಸಿಟಿಯನ್ನು ಕೊಡ್ತದೆ, ಉಳಿದ ಯುಟಿಲಿಟಿಯನ್ನು ಅದು ಕಡಿಮೆ ಮಾಡ್ತದೆ. ಫಾರ್ ಎಕ್ಸಾಂಪಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ವಿಂಡೋಸ್ನ ಪವರ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅದು ಚೆಕ್ ಮಾಡ್ತದೆ. ಬ್ಯಾಟ್ರಿ ಯೂಸೇಜ್ ನೋಡುತ್ತೆ, ಬ್ಯಾಟ್ರಿ ಯೂಸೇಜ್ ಆದ ಬ್ಯಾಟ್ರಿ ಯೂಸೇಜ್ ನಿಮಗೆ ಪವರ್ ಪ್ಲಗ್ ಇನ್ ಆಗಿದ್ದರೆ ಎಷ್ಟು ಸ್ಕ್ರೀನಲ್ಲಿ ಬ್ರೈಟ್ನೆಸ್ ಬರಬೇಕು, ಪ್ಲಗ್ ಇನ್ ಆಗದಿದ್ದರೆ ಪವರ್ ಔಟ್ಲೆಟಿಗೆ ಪ್ಲಗ್ ಇನ್ ಆಗಿಲ್ಲ ಆದರೆ ಎಷ್ಟು ಬ್ರೈಟ್ನೆಸ್ ತೋರಿಸ್ಬೇಕು, ಇದನ್ನೆಲ್ಲ ಡಿಸೈಡ್ ಮಾಡ್ತಾ ಇರ್ತದೆ ಆಪರೇಟಿಂಗ್ ಸಿಸ್ಟಮ್. ದೆನ್ ಅಲೋಕೇಟ್ಸ್ ದ ಮೆಮೊರಿ ವೆನ್ ಎ ಪ್ರಾಸೆಸ್ ರಿಕ್ವೆಸ್ಟೆಡ್ ಟು ಡೂ ಸೊ. ನಿಮಗೆ ಒಂದು ಡಾಕ್ಯುಮೆಂಟನ್ನು ಸೇವ್ ಮಾಡಬೇಕು, ಎಲ್ಲಿ ಸೇವ್ ಮಾಡಬೇಕು, ಸಿಯಲ್ಲಿ ಸೇವ್ ಮಾಡಬೇಕಾ, ಲೋಕಲ್ ಡಿಯಲ್ಲಿ ಸೇವ್ ಮಾಡಬೇಕಾ, ಯಾವ ಫೋಲ್ಡರಲ್ಲಿ ಎಲ್ಲಿ ಸೇವ್ ಮಾಡಬೇಕು ಅನ್ನೋದನ್ನು ನೀವು ಹೇಳಿದ್ದನ್ನು ಅದನ್ನು ಪರ್ಫಾರ್ಮ್ ಮಾಡುತ್ತೆ. ಹಾಗೆ ನೀವು ಡಿಲೀಟ್ ಮಾಡಿದರೆ, ಒಂದು ಫೈಲನ್ನು ಡಿಲೀಟ್ ಮಾಡಿದರೆ, ಪರ್ಮನೆಂಟ್ ಡಿಲೀಟ್ ಮಾಡಿದರೆ ಅದೇನಾಗುತ್ತೆ, ಟೆಂಪರರಿ ಡಿಲೀಟೆಡ್ ಅಂದರೆ ಸುಮ್ಮನೆ ನೀವು ಡಿಲೀಟ್ ಒಟ್ಟಿದ್ರೆ ಅದು ರೀಸೈಕಲ್ ಬಿನ್ನಿಗೆ ಹೋಗಿ ಕೂತ್ಕೊಳ್ತದೆ. ಅದನ್ನೇ ಶಿಫ್ಟ್ ಡಿಲೀಟ್ ಒತ್ತಿದ್ರೆ ಪರ್ಮನೆಂಟ್ಲಿ ಡಿಲೀಟ್ ಆಗುತ್ತೆ. ಇದೆಲ್ಲವೂ ಮೆಮೊರಿ ಮ್ಯಾನೇಜ್ಮೆಂಟ್ನ ಕೆಲಸ. ನೆಕ್ಸ್ಟ್ ಇಸ್ ಅಬೌಟ್ ಪ್ರೊಸೆಸರ್ ಮ್ಯಾನೇಜ್ಮೆಂಟ್. ಪ್ರೊಸೆಸರ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದರೆ ಇನ್ನು ಮಲ್ಟಿ ಪ್ರೋಗ್ರಾಮಿಂಗ್, ಬಹಳಷ್ಟು ಪ್ರೋಗ್ರಾಮ್ಸ್ಗಳು ಒಟ್ಟಿಗೆ ನಡೀತಾ ಇರುವ ಪಕ್ಷದಲ್ಲಿ, ಸೊ ನಾನೊಂದು ಮೈಕ್ರೋಸಾಫ್ಟ್ ಆಫೀಸ್ ಪ್ರೋಗ್ರಾಮ್ ಯೂಸ್ ಮಾಡ್ತಾ ಇದ್ದೇನೆ, ಇಲ್ಲೊಂದು OBS ಪ್ರೋಗ್ರಾಮ್ ಯೂಸ್ ಮಾಡ್ತಿದ್ದೇನೆ, ಅಲ್ಲಿ MS Paint ಯೂಸ್ ಮಾಡ್ತಿದ್ದೇನೆ, ಇನ್ನೊಂದು ಏನೋ ಒಂದು ಬೇರೆ ಏನೋ ಆಡಿಯೋ ಪ್ಲೇ ಮಾಡ್ತಾ ಇದ್ದೇನೆ, ತುಂಬ ನಾನು ಆ್ಯಕ್ಟಿವಿಟೀಸ್ಗಳನ್ನು ಒಟ್ಟೊಟ್ಟಿಗೆ ಮಾಡ್ತಾ ಇರುವಾಗ ಆಪರೇಟಿಂಗ್ ಸಿಸ್ಟಮ್ ಡಿಸೈಡ್ ಮಾಡುತ್ತೆ ಯಾವ ಪ್ರಾಸೆಸ್ಸಿಗೆ ಯಾವ ಪ್ರಾಸೆಸರ್ ವರ್ಕ್ ಮಾಡಬೇಕು, ಎಷ್ಟರ ಮಟ್ಟಿಗೆ ಕೆಲಸ ಮಾಡಬೇಕು. ಸೊ ಟೈಮ್ ಎಲೊಕೇಶನ್, ದ ಯುಟಿಲಿಟಿ ಆಫ್ ದ ಸಾಫ್ಟ್ವೇರ್, ಯುಟಿಲಿಟಿ ಆಫ್ ದ ಪ್ರಾಸೆಸರನ್ನು ಆಪರೇಟಿಂಗ್ ಸಿಸ್ಟಮ್ ಡಿಸೈಡ್ ಮಾಡ್ತದೆ. ಸೊ ನಿಮ್ಮಲ್ಲಿ ಪ್ರಾಸೆಸರ್ ಅಂತ ಇರ್ತದೆ, ನಮ್ಮಲ್ಲಿ ನನ್ನ ಲ್ಯಾಪ್ಟಾಪಲ್ಲಿ ಇಂಟರ್ ಕೋರ್ i3 ಪ್ರಾಸೆಸರ್ ಇದೆ. ಈ ಪ್ರಾಸೆಸರ್ ಹೇಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸನ್ನು ಪರ್ಫಾರ್ಮ್ ಮಾಡುತ್ತೆ, ಎಟ್ ಎ ಟೈಮ್ ಬೇರೆ ಬೇರೆ ಆ್ಯಕ್ಟಿವಿಟೀಸನ್ನು ಮಾಡಬೇಕಾದ್ರೆ ಪ್ರಯಾರಿಟಿ ಹೇಗೆ,
ದಟ್ಸ್ ವೈ ವಿ ಕಾಲ್ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಆಸ್ ಟ್ರಾಫಿಕ್ ಕಂಟ್ರೋಲರ್. ಸೊ ಪ್ರೊಸೆಸರ್ನ ಬೇರೆ ಬೇರೆ ಆಕ್ಟಿವಿಟೀಸ್ಗಳನ್ನು ಇದು ಮಾನಿಟರ್ ಮಾಡ್ತಾ ಇರ್ತದೆ. ಸೊ ಇಫ್ ಯು ಹವ್ ಸೀನ್ ಅ ಟ್ರಾಫಿಕ್ ಪೊಲೀಸ್ ಹೌ ಹಿ ವಿಲ್ ಅಲೋ, ಯಾವ ಕಡೆ ಹೈವೇಲಿ ಇರುವಾಗ ನೀವು ನೋಡಿರ್ಬೋದು ಟ್ರಾಫಿಕ್ ಪೊಲೀಸ್ ಅಲೋ ಸಮ್ ಪೀಪಲ್ ಟು ಗೋ, ಸಮ್ ಪೀಪಲ್ ಟು ಕಮ್ ಇನ್, ಹಿ ಸ್ಟಾಪ್ಸ್ ಸಮ್ ಪೀಪಲ್. ಸಿಮಿಲರ್ಲಿ ಆಪರೇಟಿಂಗ್ ಸಿಸ್ಟಮ್ ಕೂಡ ಇದೇ ಕೆಲಸ ಮಾಡುತ್ತೆ. ಇಟ್ ವಿಲ್ ಪ್ರಯಾರಿಟೈಸ್ ದ ಡಿಫ್ರೆಂಟ್ ಟಾಸ್ಕ್ ಆ್ಯಂಡ್ ಇಟ್ ವಿಲ್ ಮೇಕ್ ಶೋರ್ ದಟ್ ಎವ್ರಿ ಪ್ರೋಗ್ರಾಮ್ ರನ್ ಸ್ಮೂತ್ಲಿ. ಪ್ರತಿಯೊಂದು ಪ್ರೋಗ್ರಾಮ್ ಸರಿಯಾಗಿ ನಡೀತಾ ಇದೆ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ತಾ ಇರ್ತದೆ ಪ್ರೊಸೆಸರ್ ಮ್ಯಾನೇಜ್ಮೆಂಟ್ ಫಂಕ್ಷನಲ್ಲಿ. ಸೊ ಪ್ರೊಸೆಸರನ್ನು ಸಿ ಪಿ ಯುನ ಆಕ್ಟಿವಿಟೀಸ್ಗೆ ಅಲೋಕೇಟ್ ಮಾಡುವ ರೀತಿಯನ್ನು ಮಾಡುವುದನ್ನು ಈ ಆಪರೇಟಿಂಗ್ ಸಿಸ್ಟಮ್ ರೆಗ್ಯುಲೇಟ್ ಮಾಡ್ತದೆ. ದೆನ್ ಯಾವಾಗ ಸಿ ಪಿ ಯುಗೆ ಪ್ರೊಸೆಸರ್ನ ಅವಶ್ಯಕತೆ ಇಲ್ಲೋ ಅಲ್ಲಿ ಲಿಂಕ್ ಅನ್ನು ತಪ್ಪಿಸಿ ಬಿಡ್ತದೆ. ಸೊ ನೀವು ಫಾರ್ ಎಕ್ಸಾಂಪಲ್ ನೀವು ಒಂದು ಪ್ರೋಗ್ರಾಮನ್ನು ಸೇವ್ ಮಾಡಿ ಕ್ಲೋಸ್ ಮಾಡಿಬಿಟ್ರೆ ಅಲ್ಲಿಗೆ ಪ್ರೊಸೆಸರ್ ಇನ್ನು ಮುಂದೆ ಆ ಪ್ರೋಗ್ರಾಮಿಗೆ ಬೇಡ ಅಂತ ಆಪರೇಟಿಂಗ್ ಸಿಸ್ಟಮಿಗೆ ಗೊತ್ತಾಗುತ್ತೆ. ಇಟ್ ವಿಲ್ ಯೂಸ್ ದಟ್ ಪ್ರೊಸೆಸರ್ ಟು ಫಾರ್ ಸಮ್ ಅದರ್ ಟಾಸ್ಕ್. ಸೊ ಪ್ರೊಸೆಸರ್ ಏನು ಮಾಡ್ತದೆ ಅಂದರೆ ಟ್ರಾಫಿಕ್ ಪೊಲೀಸ್ ಅಥವಾ ಟ್ರಾಫಿಕ್ ಕಂಟ್ರೋಲರ್ನ ಕೆಲಸ ಮಾಡ್ತದೆ. ಸೊ ನೆಕ್ಸ್ಟ್ ಇಸ್ ಅಬೌಟ್ ಡಿವೈಸ್ ಮ್ಯಾನೇಜ್ಮೆಂಟ್. ಡಿವೈಸ್ ಮ್ಯಾನೇಜ್ಮೆಂಟ್ ಅಂದರೆ ಏನು? ನಮ್ಮ ಕಂಪ್ಯೂಟ್ರಿಗೆ ಬಹಳಷ್ಟು ನಾವು ಇನ್ಪುಟ್ ಔಟ್ಪುಟ್ಸ್ಗಳನ್ನು ಯೂಸ್ ಮಾಡ್ತಾ ಇರ್ತೇವೆ. ಫಾರ್ ಎಕ್ಸಾಂಪಲ್ ಕೀಬೋರ್ಡ್ ಇರ್ಬೋದು ಅಥವಾ ಮೌಸ್ ಇರ್ಬೋದು. ವಿ ಮೇ ಆ್ಯಡ್ ಸಮ್ ವೈಫೈ ಅಡ್ಯಾಪ್ಟರ್ ಆರ್ ವಿ ಮೇ ಹ್ಯಾವ್ ಎನ್ ಎಸ್ ಡಿ ಕಾರ್ಡ್ ಇನ್ಸರ್ಟೆಡ್ ಆರ್ ಒಂದು ಮ್ಯೂಸಿಕ್ ಸಿಸ್ಟಮನ್ನು ಅಟ್ಯಾಚ್ ಮಾಡಿರ್ಬೋದು, ಪ್ರಿಂಟರನ್ನು ಅಟ್ಯಾಚ್ ಮಾಡಿರ್ಬೋದು. ಬಹಳಷ್ಟು ಡಿವೈಸಸ್ಗಳು ಅಟ್ಯಾಚ್ ಆಗಿರ್ತದೆ ಕಂಪ್ಯೂಟ್ರಿಗೆ. ಬೇರೆ ಬೇರೆ ಕೆಲಸಕ್ಕೆ ನಾವು ಈ ಡಿವೈಸಸ್ಗಳನ್ನು ಯೂಸ್ ಮಾಡ್ತೇವೆ. ಈ ಡಿವೈಸಸ್ಗಳು ಸುಮ್ಮನೆ ಸಿಕ್ಕಿಸಿದ ತಕ್ಷಣ ಯು ಎಸ್ ಬಿಯೋ ಯಾವುದೋ ಒಂದು ವಯರನ್ನು ನೀವು ಕಂಪ್ಯೂಟರ್ಗೆ ಸಿಕ್ಕಿದ ತಕ್ಷಣ ಅದು ವರ್ಕ್ ಆಗಲ್ಲ. ಅದಕ್ಕೆ ಬೇಕಾದ ಡ್ರೈವರ್ಸ್ ಇರ್ತದೆ. ಆ ಡ್ರೈವರ್ಸನ್ನು ನೀವು ಡೌನ್ಲೋಡ್ ಮಾಡಿ ಅದರ ಮುಖಾಂತರ ನೀವು ಅದನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಆಪರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಆನ್ ಆಪರೇಟಿಂಗ್ ಸಿಸ್ಟಮ್ ಮ್ಯಾನೇಜಸ್ ಡಿವೈಸ್ ಕಮ್ಯುನಿಕೇಷನ್ ವಯಾ ದೇರ್ ರೆಸ್ಪೆಕ್ಟಿವ್ ಡ್ರೈವರ್ಸ್. ಫಾರ್ ಎಕ್ಸಾಂಪಲ್ ಕಂಪ್ಯೂಟರಿಂದ ನಿಮಗೆ ಪ್ರಿಂಟರಿಗೆ ಒಂದು ಪ್ರಿಂಟ್ ಮಾಡಬೇಕು ಅಂತ ಕಮಾಂಡ್ ಕೊಡಬೇಕಾದ್ರೆ ಆ ಪ್ರಿಂಟರಿಗೆ ರೀಚ್ ಆಗಬೇಕಾದ್ರೆ ಆ ಪ್ರಿಂಟರ್ನ ಡ್ರೈವರ್ನ ಮುಖಾಂತರವೇ ಅದನ್ನು ರೀಚ್ ಮಾಡಬೇಕು. ಸೊ ಈ ಕೆಲಸವನ್ನು ಆಪರೇಟಿಂಗ್ ಸಿಸ್ಟಮ್ ಮಾಡುತ್ತೆ. ಆಪರೇಟಿಂಗ್ ಸಿಸ್ಟಮ್ ವಿಲ್ ಐಡೆಂಟಿಫೈ ದ ರೆಸ್ಪೆಕ್ಟಿವ್ ಡ್ರೈವರ್ ಆ್ಯಂಡ್ ಕಮ್ಯುನಿಕೇಟ್ ಇಟ್ ಟು ದ printer. Because of this operation, though there are multiple devices, operating system will be managing the controlling activity of input output devices. ಯಾವ ಡಿವೈಸಸನ್ನು ಯಾವ ಟೈಮಿಗೆ ಯಾವ ಡ್ರೈವರ್ ಮುಖಾಂತರ ಯೂಸ್ ಮಾಡಬೇಕು ಅನ್ನೋದನ್ನು ಆಪರೇಟಿಂಗ್ ಸಿಸ್ಟಮ್ ನೋಡುತ್ತೆ. ಇಟ್ ವಿಲ್ ಡಿಸೈಡ್ ವಿಚ್ ಪ್ರಾಸೆಸ್ ಗೆಟ್ಸ್ ದ ಡಿವೈಸ್ ವೆನ್ ಆ್ಯಂಡ್ ಫಾರ್ ಹೌ ಮಚ್ ಟೈಮ್. ಫಾರ್ ಎಕ್ಸಾಂಪಲ್ ನೀವು ಎರಡು ಆಡಿಯೋ ಫೈಲನ್ನು ಎರಡು ಬೇರೆ ಬೇರೆ ರೀತಿಯಲ್ಲಿ, ಫಾರ್ ಎಕ್ಸಾಂಪಲ್ ಒಂದು ವಿನ್ಯಾಮ್ ಪ್ಲೇಯರ್ ಇದೆ, ಒಂದು VLC ಮೀಡಿಯಾ ಪ್ಲೇಯರ್ ಇದೆ. ಅದು ಎರಡನ್ನು ನೀವು ಒಟ್ಟಿಗೆ ಪ್ಲೇ ಮಾಡ್ತಿದ್ದೀರಾ, ದೆನ್ ಹೌ ಇಟ್ ವಿಲ್ ವರ್ಕ್. ಓಕೆ, ಕ್ಲಾಶ್ ಆಗ್ಬೋದು. ಮತ್ತು ಒಂದೇ ಪ್ಲೇಯರಲ್ಲಿ ಎರಡು ಮ್ಯೂಸಿಕನ್ನು ಹಾಕಿದ್ರೆ ಅದು ಇಟ್ ವಿಲ್ ಗೋ ಫಾರ್ ಏನು ಹೇಳ್ತದೆ ಒಂದಾದಮೇಲೆ ಇನ್ನೊಂದು ಅಂತ ಹೇಳಿ. ಸೊ ಇಟ್ ವಿಲ್ ಡಿಸೈಡ್ ದ ಡಿವೈಸ್ ಮ್ಯಾನೇಜ್ಮೆಂಟ್ ಆಪರೇಷನ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್ ವಿಲ್ ಡಿಸೈಡ್ ಯಾವ ಪ್ರಾಸೆಸ್ಸಿಗೆ ಯಾವ ಡಿವೈಸನ್ನು ಅಲೋಕೇಟ್ ಮಾಡಬೇಕು, ಯಾವಾಗ ಅಲೋಕೇಟ್ ಮಾಡಬೇಕು, ಎಷ್ಟು ಟೈಮಿಗೆ ಅಲೋಕೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನೊಂದು ಮ್ಯೂಸಿಕ್ ಪ್ಲೇ ಮಾಡ್ತಾ ಇದ್ದೇನೆ, ಒಂದು ಮ್ಯೂಸಿಕ್ ಇದು 4 ಮಿನಿಟ್ನ ಮ್ಯೂಸಿಕ್ ಆದರೆ ಎಕ್ಸಾಕ್ಟ್ಲಿ 4 ಮಿನಿಟ್ಸಿಗೆ ಆ ಪರ್ಟಿಕ್ಯುಲರ್ ಮ್ಯೂಸಿಕ್ ಸಿಸ್ಟಮಿಗೆ ಆ ಪರ್ಟಿಕ್ಯುಲರ್ ಡ್ರೈವರ್ ಯೂಸ್ ಆಗುತ್ತೆ. So this is the way how the devices, input-output devices are managed by the operating system, and whenever it is not required, it deallocates devices. ಯಾವಾಗ ಆಕ್ಟಿವಿಟಿ ಅಗತ್ಯವಿಲ್ಲೋ ಆಪರೇಟಿಂಗ್ ಸಿಸ್ಟಮ್ ಅದನ್ನು ಡಿಅಲೋಕೇಟ್ ಮಾಡಿಬಿಡ್ತದೆ. ನೆಕ್ಸ್ಟ್ ಈಸ್ ಫೈಲ್ ಮ್ಯಾನೇಜ್ಮೆಂಟ್. ಸೊ ಫೈಲ್ ಮ್ಯಾನೇಜ್ಮೆಂಟ್ ಅಂತ ಹೇಳುವಾಗ ಸ್ಟೋರೇಜ್ ನೀವು ನೋಡಿರ್ಬೋದು, ಎಲ್ಲಿ ಸೇವ್ ಮಾಡಬೇಕು, ಫೈಲ್ ಪಾತ್ ಅಂತ ನಮಗೆ ಗೊತ್ತಾಗ್ತದೆ. ಫೈಲ್ ಪಾತ್ ಅಂದ್ರೆ ಏನು? ಅದನ್ನು ನಾವು ಒಂದು ಕ್ರಮಬದ್ಧ ರೀತಿಯಲ್ಲಿ ನಮ್ಮ ಫೈಲ್ಸನ್ನು, ನಮ್ಮ ಡಾಕ್ಯುಮೆಂಟ್ಸನ್ನು, ನಮ್ಮ ಇಮೇಜಸ್ಗಳನ್ನು ಸೇವ್ ಮಾಡುವ ಒಂದು ವಿಧಾನ. ಸೊ ಇಟ್ಸ್ ಅ ಫೈಲ್ ಸಿಸ್ಟಮ್ ಅಂತ. ಫೈಲ್ ಸಿಸ್ಟಮ್ ಅಂದರೆ ಏನು? ಅದನ್ನು ಡೈರೆಕ್ಟರೀಸ್ಗಳಲ್ಲಿ ಸೇವ್ ಮಾಡುವಂಥದ್ದು. ಮತ್ತು ಈಚ್ ಡೈರೆಕ್ಟರಿಯಲ್ಲಿ ಬಹಳಷ್ಟು ಫೈಲ್ಸು, ಕಂಟೆಂಟ್ಸು ಇರುತ್ತೆ. ಅದನ್ನು ಅದರ on the basis of this space required, on the basis of the type of the file, ಸ್ಟೋರೇಜ್ ಆಗ್ತಾ ಹೋಗ್ತದೆ. ಸೊ ನೀವೀಗ ಫಾರ್ ಎಕ್ಸಾಂಪಲ್ ಡೌನ್ಲೋಡ್ ಮಾಡಿದರೆ, ಇಂಟರ್ನೆಟಲ್ಲಿ ಡೌನ್ಲೋಡ್ ಮಾಡಿದ್ರೆ ಎಲ್ಲ ಫೈಲ್ಸ್ ಫಸ್ಟಿಗೆ ಎಲ್ಲಿ ಬರುತ್ತೆ? ಡೌನ್ಲೋಡ್ಸಿಗೆ ಹೋಗ್ತದೆ. ನೀವು ಅದನ್ನು ಸೆಟ್ ಮಾಡಿರ್ತೀರಿ OS ಅದನ್ನು ಮಾಡ್ತದೆ. ನಿಮ್ಮ ಎಲ್ಲ ಡೌನ್ಲೋಡ್ಸ್ ಫ್ರಮ್ ದ ಇಂಟರ್ನೆಟ್ ಬೈ ಡಿಫಾಲ್ಟ್ ವಿಲ್ ಗೋ ಟು ಯುವರ್ ಡೌನ್ಲೋಡ್ಸ್. ಇಲ್ಲ ನಿಮಗೆ ಚೇಂಜ್ ಮಾಡಬೇಕು ಅಂತ ಹೇಳಿ ನೀವೇನು ಮಾಡ್ಬೋದು? ಯು ಕ್ಯಾನ್ ಚೇಂಜ್ ದ
ಪ್ಲೇಸ್ ವೇರ್ ದ ಡೌನ್ಲೋಡ್ಸ್ ಕ್ಯಾನ್ ಬಿ ಡನ್. ಅಥವಾ ನೀವು ಸೇವ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನೀಗ ನಿಮ್ಮ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇನ್ ಮ್ಯಾನೇಜ್ಮೆಂಟ್ ವಿಡಿಯೋ ಮಾಡ್ತಾ ಇದ್ದೇನೆ. ಇದನ್ನು ನಾನು ಕಂಪ್ಯೂಟರ್ ಅಪ್ಲಿಕೇಶನ್ ಅಂಡ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಇನ್ ಮ್ಯಾನೇಜ್ಮೆಂಟ್ ಅಂತ ಬೇರೆ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದರೆ ಅದನ್ನು ಅಲ್ಲಿಯೇ ಸೇವ್ ಮಾಡ್ಬೋದು. ಸೊ ಆಪರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ವಿಲ್ ಕೀಪ್ ಟ್ರ್ಯಾಕ್ ಆಫ್ ಇನ್ಫಾರ್ಮೇಷನ್, ಲೊಕೇಶನ್, ಯೂಸರ್ಸ್, ಸ್ಟ್ಯಾಟಸ್ ಎಕ್ಸೆಟ್ರಾ. ಸೊ ಫಾರ್ ಎಕ್ಸಾಂಪಲ್ ನಾನು ಇವತ್ತೊಂದು ವಿಡಿಯೋ ಮಾಡಿದೆ, ಸಂಜೆ ಹೇಳುವಾಗ ಈ ವಿಡಿಯೋನ ಎಡಿಟ್ ಮಾಡಿದರೆ ಇಟ್ ವಿಲ್ ಟೆಲ್ ಇದನ್ನು ಯಾವಾಗ ಲಾಸ್ಟ್ ಎಡಿಟ್ ಮಾಡಿದೆ ಅಂತ ಕೂಡ ಅದು ನನಗೆ ಹೇಳುತ್ತೆ. ಸೊ ಸ್ಟೋರೇಜ್ ಮೊದಲು 10 KB ಇತ್ತು, ಈಗ 50 KB ಆಗಿದೆ, ಅಥವಾ 1 MB ಇತ್ತು 5 MB ಆಗಿದೆ, ಅದು ನನಗೆ ಹೇಳುತ್ತೆ. ಸೊ ಇಟ್ ಟಾಕ್ಸ್ ಅಬೌಟ್ ದ ಲೊಕೇಶನ್, ದ ಸ್ಟ್ಯಾಟಸ್, ದ ಇನ್ಫಾರ್ಮೇಷನ್, ಕಂಟೆಂಟ್ ಆಫ್ ದ ಪರ್ಟಿಕ್ಯುಲರ್ ಇದು ಹೇಗೆ ಸೇವ್ ಆಗಿದೆ, ಯಾವ ಫಾರ್ಮ್ಯಾಟಲ್ಲಿ ಸೇವ್ ಆಗಿದೆ, ಎಲ್ಲವನ್ನು ನನಗೆ OS ಹೇಳ್ತದೆ. ಯಾರು ಅದನ್ನು ಯೂಸ್ ಮಾಡ್ಬೋದು, ಯಾರಿಗೆ ಅದು ಕೊಡಬೇಕು, ಯಾವಾಗ ಯೂಸ್ ಮಾಡಬೇಕು. ಸೊ ಕೆಲವೊಂದು ಡೇಟಾವನ್ನು ನಾವು ರೀಡ್ ಓನ್ಲಿ ಅಂತ ಇಟ್ಕೋತೇವೆ, ಕೆಲವೊಂದನ್ನ ನಾವು ಶೇರ್ ಮಾಡ್ತೇವೆ. ರೀಡ್ ಓನ್ಲಿ ಕೊಟ್ಟರೆ ಅದರಲ್ಲಿ ನಾನು ಪಾಸ್ವರ್ಡ್ ಪ್ರೊಟೆಕ್ಟ್ ಮಾಡಿಬಿಟ್ರೆ ಏನು ಮಾಡ್ತದೆ ಅಂತ ಹೇಳಿದ್ರೆ, ನೀವು ಅದು ಓದ್ಬೋದು ಮಾತ್ರ, ಯು ಕೆನಾಟ್ ಮೇಕ್ ದ ಚೇಂಜಸ್. ಬಟ್ ನಾನು ಚೇಂಜಿಗೆ ಕೂಡ ಕಮಾಂಡ್ ಕೊಟ್ಟುಬಿಟ್ರೆ ಅದನ್ನು ಚೇಂಜ್ ಕೂಡ ನೀವು ಮಾಡ್ಕೋಬಹುದು. ಸೊ ಹಿಯರ್ ದ ಫೈಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್ ಡಿಟರ್ಮೈನ್ಸ್ ಹೂ ಗೆಟ್ಸ್ ದ ರಿಸೋರ್ಸಸ್, ವೆನ್ ದೇ ಗೆಟ್ ದ ರಿಸೋರ್ಸಸ್, ಹೌ ದೇ ಟು ವಾಟ್ ಎಕ್ಸ್ಟೆಂಟ್ ದೇ ಕ್ಯಾನ್ ಯೂಸ್, ಆ್ಯಂಡ್ ಹೌ ಟು allocate and de-allocate the resources. ಯಾವಾಗ ಯಾವ ಫೈಲನ್ನು ಯಾವ ಕಾರಣಕ್ಕೆ ಯೂಸ್ ಮಾಡಬೇಕು, ಯೂಸ್ ಮಾಡಬಾರ್ದು ಅಥವಾ ನಿಲ್ಲಿಸಬೇಕು ಅನ್ನೋದನ್ನು ಕೂಡ ಅದು ಡಿಸೈಡ್ ಮಾಡ್ತದೆ ಫೈಲ್ ಮ್ಯಾನೇಜ್ಮೆಂಟ್. Then comes other important activities. ಒಂದು security. By means of password and other techniques you can prevent unauthorized access to programs and data. ಅದು ನಿಮ್ಮ PC-ಗೆ ನೀವು ಪಾಸ್ವರ್ಡ್ ಪ್ರೊಟೆಕ್ಷನ್ ಹಾಕಿರ್ತೀರಿ, ಅಥವಾ ವರ್ಡ್ ಡಾಕ್ಯುಮೆಂಟ್ ಇದೆ, ಒಂದು ಕಾನ್ಫಿಡೆನ್ಷಿಯಲ್ ಡಾಕ್ಯುಮೆಂಟ್ ಮಾಡಿದ್ದೀರಿ, ನೀವು ಅದಕ್ಕೆ ಪಾಸ್ವರ್ಡ್ ಹಾಕಿಡ್ಬೋದು. ಆ ಪಾಸ್ವರ್ಡ್ ಇಲ್ಲದೆ ಆ ಡಾಕ್ಯುಮೆಂಟನ್ನು ಓಪನ್ ಮಾಡಲಿಕ್ಕೆ ಆಗಲ್ಲ. ಸೊ ದಿಸ್ ಇಸ್ ದ ವೇ ವೇರ್ ದ ಆಪರೇಟಿಂಗ್ ಸಿಸ್ಟಮ್ ಈಸ್ ಆಫರಿಂಗ್ ಯು ಅ ಸೆಕ್ಯೂರಿಟಿ ಅರೇಂಜ್ಮೆಂಟ್. ಸಿಮಿಲರ್ಲಿ ಕಂಟ್ರೋಲ್ ಓವರ್ ಸಿಸ್ಟಮ್ ಪರ್ಫಾರ್ಮ್, ನಿಮ್ಮ ಸಿಸ್ಟಮ್ ಕೆಲಸ ಮಾಡ್ತಾ ಇರೋದನ್ನು ಅದು ಮಾನಿಟರ್ ಮಾಡ್ತಾ ಇರ್ತದೆ. ಕೆಲವೊಮ್ಮೆ ಏನಾಗ್ಬೋದು, ನಿಮ್ಮ PC ರೆಸ್ಪಾಂಡ್ ಮಾಡಿ, ಯುವರ್ ಸಿಸ್ಟಮ್ ಇಸ್ ನಾಟ್ ರೆಸ್ಪಾಂಡಿಂಗ್, ರಿಪೋರ್ಟ್ ದಿಸ್ ಟು ಮೈಕ್ರೋಸಾಫ್ಟ್, ರಿಪೋರ್ಟ್ ದಿಸ್ ಟು ದ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಅಂತ ಬರುತ್ತೆ. ಅಥವಾ ಏನೋ ಒಂದು ಬಗ್ ಬರುತ್ತೆ, ಒಂದು ಏನು ಹೇಳ್ತೇವೆ, ಏನೋ ಒಂದು ಡಿಲೇ ಆಗುತ್ತೆ. ನೀವು ಒಂದು ವರ್ಡ್ ಡಾಕ್ಯುಮೆಂಟ್ ಓಪನ್ ಮಾಡಲಿಕ್ಕೆ ಕಮಾಂಡ್ ಕೊಟ್ಟಿದ್ದೀರಿ, ಡಬಲ್ ಕ್ಲಿಕ್ ಮಾಡಿದ್ರೆ ಅದು ಓಪನೇ ಆಗ್ತಾ ಇಲ್ಲ, ಅನ್ಯೂಶುವಲ್ ಡಿಲೇ ಅಲ್ವಾ, ಅದು ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅದು ಓಪನ್ ಆಗಲಿಲ್ಲ ಹೇಳಿದ್ರೆ ಏನೋ ಒಂದು ಕಾರಣ ಇದೆ. ಸೊ ಆವಾಗ ಆಪರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ, ಇಂಥ ಒಂದು ಡಿಲೇಸ್ಗಳನ್ನು ಅದು ರೆಕಾರ್ಡ್ ಮಾಡ್ಕೊಳ್ತದೆ, ಸಿಸ್ಟಮಲ್ಲಿ ಇಟ್ಕೊಳ್ತದೆ. ಮತ್ತು ನಾಳೆ ನೀವು ಟ್ರಬಲ್ ಶೂಟಿಂಗ್ ಕೇಳಿದರೆ ಅದು ಹೇಳುತ್ತೆ ಯಾಕೆ ಅದು ಹಾಗೆ ಆಗಿರ್ಬೋದು, ನೀವು ವಿಂಡೋಸ್ ಅಪ್ಡೇಟ್ ಮಾಡಲಿಲ್ಲದೇ ಇರ್ಬೋದು, ಅಥವಾ ಏನಾದರೂ ಒಂದು ಸಮಸ್ಯೆ ಆಗಿರ್ಬೋದು, ಸಾಫ್ಟ್ವೇರ್ ಸಮಸ್ಯೆ ಆದರೆ ಅದು ಹೇಳುತ್ತೆ ನೋಡಿ ಇದೆಲ್ಲ ಸಮಸ್ಯೆ ಇದನ್ನು ಸರಿ ಮಾಡ್ಕೊಳ್ಳಿ. ತನಗೆ ಸರಿ ಮಾಡ್ಲಿಕ್ಕೆ ಆಗುತ್ತಾದರೆ ನೀವು ಟ್ರಬಲ್ ಶೂಟಿಂಗ್ ಕೊಟ್ಟುಕೊಳ್ಳಿ, ಅದಕ್ಕೆ ಸರಿ ಮಾಡ್ಕೊಳ್ತದೆ. ಆಗಿಲ್ಲ ಅಂತ ಹೇಳಿದರೆ ಅಟ್ಲೀಸ್ಟ್ ಇಟ್ ವಿಲ್ ಟೆಲ್ ಯು ವಾಟ್ ಯು ಕ್ಯಾನ್ ಡೂ ಅಂತ ಹೇಳಿ. ದೆನ್ ಇಟ್ ವಿಲ್ ಕೀಪ್ ಟ್ರ್ಯಾಕ್ ಆಫ್ ಟೈಮ್ ಆ್ಯಂಡ್ ರಿಸೋರ್ಸಸ್ ಯೂಸ್ ಬೈ ವೇರಿಯಸ್ ಜಾಬ್ಸ್ ಆ್ಯಂಡ್ ಯೂಸರ್ಸ್. ಜಾಬ್ ಅಕೌಂಟಿಂಗ್ ಅಂದರೆ ಇಟ್ ವಿಲ್ ಕೀಪ್ ಟ್ರ್ಯಾಕ್, ನೀವು ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀರಿ ಆ ಪ್ರತಿಯೊಂದು ಆ್ಯಕ್ಟಿವಿಟಿಗೆ ಎಷ್ಟು ಸಮಯವನ್ನು ಅಥವಾ ಎಷ್ಟು ಟೈಮನ್ನು ಅಲೋಕೇಟ್ ಮಾಡಿದ್ದೀರಿ ಬೇರೆ ಬೇರೆ ಕೆಲಸಕ್ಕೆ, ಬೇರೆ ಬೇರೆ ಯೂಸರ್ಸಿಗೆ ಅಂಥೇಳಿ ಅದು ರೆಕಾರ್ಡ್ ಮಾಡ್ತದೆ. ಸೊ ದ್ಯಾಟ್ ಯಾವುದಾದ್ರೂ ಅನ್ಯೂಶುವಲಿ ಜಾಸ್ತಿ ಟೈಮ್ ತಗೊಳ್ತಾ ಇದ್ದರೆ ನೀವು ಅದನ್ನು ನೋಡ್ಕೋಬೋದು. ಇದು ವೈರಸ್ ಏನಾದರೂ ಅಟ್ಯಾಕ್ ಆದರೆ ಅಥವಾ ಬೇರೆ ಯಾರಾದರೂ ನಿಮ್ಮ ಸಿಸ್ಟಮನ್ನು ನಿಮಗೆ ಗೊತ್ತಿಲ್ಲದಾಗ ಯೂಸ್ ಮಾಡ್ತಾ ಇದ್ದರೆ ಅದು ಗೊತ್ತಾಗುತ್ತೆ. ಟೈಮ್ ಟೇಕನ್ ಬೈ CPU ಯೂಸೇಜ್ ಟೈಮ್ ನಮಗೆ ಕೂಡ ಇದರಲ್ಲಿ ಗೊತ್ತಾಗುತ್ತೆ. ದೆನ್ ಕಮ್ಸ್ ಎರರ್ ಡಿಟೆಕ್ಟಿಂಗ್. ಎರರ್ ಡಿಟೆಕ್ಟಿಂಗ್ ಅಂದರೆ ಕೆಲವೊಮ್ಮೆ ನಿಮ್ಮ ಫೈಲ್ಸ್ ವರ್ಕ್ ಆಗೋದಿಲ್ಲ, ಎರರ್ ಮೆಸೇಜ್ ಬರುತ್ತೆ, ಸ್ಪೈವೇರ್ ಅಥವಾ ಮಾಲ್ವೇರ್ ಇನ್ಸ್ಟಾಲ್ ಆಗ್ತದೆ, ವೈರಸ್ ಏನಾದರೂ ಬಂದುಬಿಟ್ಟಿದ್ರೆ. So all these things are some problems which may be encountered by the user of the computer. So ಇಂಥ ಎರರ್ಸ್, ಇಂಥ ಪ್ರಾಬ್ಲಮ್ಸ್ ಎಲ್ಲ ಬಂದಾವಾಗ ಆಪರೇಟಿಂಗ್ ಸಿಸ್ಟಮ್ ನಿಮಗೆ ಹೆಲ್ಪ್ ಮಾಡುತ್ತೆ. ನೋಡಿ ಇಂಥದ್ದೊಂದು ಸಮಸ್ಯೆ ಇದೆ, ಬಿ ಕೇರ್ಫುಲ್, USB ಹಾಕಿದ ಕೂಡಲೇ ದೇರ್ ಇಸ್ ಅ ಬಗ್ ಇನ್ ದಿಸ್ ಡಿವೈಸ್, ಡು ಯು ವಾಂಟ್ ಅ ಸ್ಕ್ಯಾನ್, ಇಂಥದ್ದೆಲ್ಲ ಮೆಸೇಜ್ ಬರುತ್ತೆ. ನಿಮ್ಮಲ್ಲಿ ಆ್ಯಂಟಿವೈರಸ್ ಸಾಫ್ಟ್ವೇರ್ ಇದೆ, ಆ್ಯಂಟಿವೈರಸ್ ಸಾಫ್ಟ್ವೇರ್ ಅದು ಯೂಸ್ ಮಾಡುತ್ತೆ ಕ್ವಾರಂಟೈನ್ ಮಾಡಲಿಕ್ಕೆ ಅಥವಾ ಆ ಪರ್ಟಿಕ್ಯುಲರ್ ಬಗ್ಗನ್ನು ಇರೇಸ್ ಮಾಡಲಿಕ್ಕೆ. ಅಲ್ಲದೆ ನೆಕ್ಸ್ಟ್ ಇಸ್ ಕೋಆರ್ಡಿನೇಷನ್ ಬಿಟ್ವೀನ್ ಅದರ್ ಸಾಫ್ಟ್ವೇರ್ ಇನ್ ಯೂಸರ್ಸ್. ನೀವು ಬಹಳಷ್ಟು ಸಾಫ್ಟ್ವೇರ್ಸ್ಗಳನ್ನು ಯೂಸ್ ಮಾಡ್ತಾ ಇರ್ತೀರಿ. ಸೊ ಇಫ್ ಯು ಚೆಕ್ ಮೈ ಕಂಪ್ಯೂಟರ್ ದಲ್ ಬಿ ಅರೌಂಡ್ ಅದರೊಟ್ಟಿಗೆ PC ಅನ್ನು ಇನ್ಸ್ಟಾಲ್ ಮಾಡೋದ್ರ ಒಟ್ಟಿಗೆ ನಾನು ಒಂದು 10-12 ಹೊಸ ಸಾಫ್ಟ್ವೇರ್ಸ್ಗಳನ್ನು ಹಾಕ್ಕೊಂಡಿದ್ದೇನೆ.
ಇವಾಗ ನನಗೆ 2-3 ಸಾಫ್ಟ್ವೇರನ್ನು ಒಟ್ಟಿಗೆ ಯೂಸ್ ಮಾಡಿ ಕೆಲವೊಮ್ಮೆ ವರ್ಕ್ ಮಾಡಲಿಕ್ಕೆ ಇರ್ತದೆ. ಆವಾಗ ನಮ್ಮ ಪಿ ಸಿಯಲ್ಲಿರುವ ಅಸೆಂಬ್ಲರ್ಸು, ಕಂಪೈಲರ್ಸ್, ಇಂಟರ್ಪ್ರಿಟರ್ಸ್ಗಳನ್ನು ಒಟ್ಟಾಕಿ ಬೇರೆ ಬೇರೆ ಸಾಫ್ಟ್ವೇರನ್ನು ಬೇರೆ ಬೇರೆ ಯೂಸರ್ಸ್ಗೆ ಅನುಕೂಲ ಆಗುವ ರೀತಿಯಲ್ಲಿ ವರ್ಕ್ ಆಗುವ ಹಾಗೆ ಮಾಡುವಂಥದ್ದು ಆಪರೇಟಿಂಗ್ ಸಿಸ್ಟಮ್ನ ಉದ್ದೇಶ. ಸೊ ಅನ್ ಆಪರೇಟಿಂಗ್ ಸಿಸ್ಟಮ್ ಹೆಲ್ಪ್ಸ್ ಇನ್ ಕೋಆರ್ಡಿನೇಟಿಂಗ್ ಆ್ಯಂಡ್ ಅಸೈನ್ಮೆಂಟ್ ಆಫ್ ಕಂಪೈಲರ್ಸ್, ಇಂಟರ್ಪ್ರಿಟರ್ಸ್, ಅಸೆಂಬ್ಲರ್ಸ್ ಆ್ಯಂಡ್ ಅದರ್ ಸಾಫ್ಟ್ವೇರ್ ಟು ದ ವೇರಿಯಸ್ ಯೂಸರ್ಸ್ ಆಫ್ ದ ಕಂಪ್ಯೂಟರ್ ಸಿಸ್ಟಮ್. ಒಂದು ಕಂಪ್ಯೂಟರ್ ಅಂತ ಹೇಳಿದ್ರೆ ಅದು ಸರ್ವರ್ ಕೂಡ ಆಗಿರ್ಬೋದು. ಒಂದೇ ಪಿ ಸಿಯಲ್ಲಿ ಬಹಳಷ್ಟು ಸಾಫ್ಟ್ವೇರ್ಸ್ ಇರ್ತವೆ. ನೀವು ಒಂದೇ ಪಿ ಸಿಗೆ ಕನೆಕ್ಟ್ ಆಗಿದೆ, ಲೆಟೆಸ್ಟ್ ಯು ಆರ್ ಆಲ್ ಪಿ ಸಿಸ್ ಆರ್ ಕನೆಕ್ಟೆಡ್ ಟು ಮೈ ಪಿ ಸಿ. ನೀವು ನನ್ನ ಲ್ಯಾಪ್ಟಾಪಲ್ಲಿರುವಂಥ ಸಾಫ್ಟ್ವೇರನ್ನು ನಿಮ್ಮ ಕಂಪ್ಯೂಟರ್ ಮುಖಾಂತರ ಯೂಸ್ ಮಾಡ್ಬೋದು ಅಂತ ಹೇಳಿದರೆ, ದೆನ್ ಎವ್ರಿ ಒನ್ ವಿಲ್ ಬಿ ಯೂಸಿಂಗ್ ಡಿಫ್ರೆಂಟ್ ಸಾಫ್ಟ್ವೇರ್ಸ್. ಸೊ ಎಟ್ ಎ ಟೈಮ್ ನೀವು ಬಹಳಷ್ಟು ಸಾಫ್ಟ್ವೇರ್ಸ್ಗಳನ್ನು ಯೂಸ್ ಮಾಡ್ತಾ ಇರುವಾಗ ಆ ಟೈಮಿಂಗನ್ನು ಕೋಆರ್ಡಿನೇಟ್ ಮಾಡುವ ಕೆಲಸವನ್ನು ಆಪರೇಟಿಂಗ್ ಸಿಸ್ಟಮ್ ಮಾಡುತ್ತೆ. These are some of the utilities functions of the operating system. In the next class to come, we will be learning about computer networking, different types of network, how they work and what is its utility. This is what we will learn in the next class. Till then, goodbye, take care.